ಬನಶಂಕರಿ ಮಾತೆ, ಇಲ್ಲಿವರೆಗೂ ಮಕ್ಕಳಿಲ್ಲ ಅಂತ ಈ ನಮ್ಮ ಕೋಗಿಗೆ ನೀನು ಕರುಣೆ ತೋರಿಸಿ ಮಕ್ಕಳ ಭಾಗ್ಯವನ್ನು ಕಾಣಿಸ್ತಾ ಇದೆಯಾ ತಾಯಿ? ಧನ್ಯಸ್ವಿ ತಾಯಿ. ಈ ವಿಷಯವನ್ನ ನನ್ನ ಗಂಡ ಹಾಗೂ ನನ್ನ ಮೈದುನಂತೆ ಹೇಳಿದ್ದೆ ಆದ್ರೆ ಅವನು ಎಷ್ಟು ಸಂತೋಷ ಪಡ್ತಾರೋ ಏನೋ. ಇದೇನೇ ಶಾರದಾ, ನೀನೊಬ್ಬಳೆ ನಿಂತುಕೊಂಡು ಖುಷಿ ಖುಷಿಯಾಗಿ ಮಾತನಾಡ್ತೀಯ? ಅದೇನೇ ವಿಷಯ ಅಂತ ಹೇಳು ಶಾರದಾ. ಹೌದು, ಇವತ್ತು ನನಗಾಗ್ತಾ ಇರೋ ಈ ನನ್ನ ಸಂತೋಷಕ್ಕೆ ಮಿತಿರಿಲ್ಲದಂತಾಗಿದ್ದೀರಿ. ಅಷ್ಟೇ ಅಲ್ಲ, ಇಲ್ಲಿವರೆಗೂ ನಾವು ಕಂಡಿರುವಂತಹ ಕನಸು ನನಸಾಗುವಂತ ಸಮಯ ಹತ್ತಿರ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಅಯ್ಯೋ ರೇ ಶಾರದಾ, ಅದೇನು ವಿಷಯ ಅಂತ ನನಗೂ ಸ್ವಲ್ಪ ಹೇಳಿದ್ರೆ ನಾನು ಸ್ವಲ್ಪ ಖುಷಿ ಪಡುತ್ತಿದ್ದಲ್ಲವೇ? ಏನಿಲ್ಲ ರೀ, ಅದೇನು ಅಂದ್ರೆ ಮತ್ತೆ ನೀವು ನೀವು ತಂದೆ ಆಗ್ತಾ ಇದ್ದೀರಾ. ನಾನು ತಂದೆ ಆಗ್ತಾ ಇದ್ದೀನಿ ಶಾರದಾ. ನೀನು ಹೇಳುವ ಮಾತು ನಿಜವೇ? ಹೌದ್ರಿ, ನಿಜಾನೇ ಹೇಳ್ತಾ ಇದ್ದೀನಿ. ಶಾರದಾ ಶಾರದಾ, ಅದೆಂತ ಸಂತೋಷ ವಿಷಯವನ್ನಂದ್ರೆ ಹೇಳಿಬಿಟ್ಟೀನು. ಅಮ್ಮ ಬನಶಂಕರಿ, ಕೊನೆಗೂ ನಮ್ಮಿಬ್ಬರಕ್ಕೂ ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕಲ್ಪಿಸಿದಲ್ಲ, ಸಾರ್ಥಕವಾಯ್ತು ತಾಯಿ. ನಮ್ಮಿಬ್ಬರ ಜನ್ಮ ಇಲ್ಲಿಗೆ ಸಾರ್ಥಕವಾಯ್ತು. ಹೌದ್ರಿ, ಈ ನಮ್ಮ ಸಂತೋಷಕ್ಕೆ ಇದಕ್ಕಿಂತ ಹೆಚ್ಚಿನದು ಏನ್ ಬೇಕು ಹೇಳಿ? ಒಂದ್ ವೇಳೆ ಈ ವಿಷಯ ವಿಷ್ಣು ವಿಜಯರಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೋ ಏನೋ. ಹೌದು ಶಾರದಾ, ಈ ವಿಷಯ ಅವರಿಬ್ಬರಿಗೆ ನಾಯಿ ಗೊತ್ತಾಗಿಬಿಟ್ರೆ ಇಂದು ಈ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಿಸಿ ಬಿಡುತ್ತಾರೆ ಅವರು. ಅದು ಸರಿ ಶಾರದಾ, ನನಗೆ ಯಾವಾಗಲೂ ಅನಿಸ್ತಾನೆ ಇತ್ತು, ದಿನ ಕಳೆದಾಗಿ ಇವಳೇಕೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾಳೆ ಅಂತ. ಸಾಕು ಸಾಕು, ಮತ್ತೆ ಶುರು ಮಾಡ್ಬಿಟ್ರ ಆ ನಿಮ್ಮ ಹಳೆ ಆಟವನ್ನ? ಅಯ್ಯೋ ಲೇ ಶಾರದಾ, ಇಂದು ನಿನ್ನ ಮಗವನ್ನು ನೋಡಿದರೆ ನಮ್ಮ ಮದುವೆ ದಿನ ನೆನಪು ಬರುತ್ತೆ ನನಗೆ. ರೀ, ಹೇಳಿ ನೀವು ಮದುವೆಯಾಗಿ ಮಕ್ಕಳಾಗೋ ಸಮಯ ಹತ್ರ ಬಂದರೂ ಕೂಡ ಈ ನಿಮ್ಮ ಬುದ್ಧಿ ಮಾತ್ರ ಬದಲಾಗ್ತಾ ಇಲ್ಲ. ಅಯ್ಯೋ ಲೇ ಶಾರದಾ, ಉಣಸಿ ಮರ ಮುಪ್ಪಾದ್ರು ಉಳಿಯಾದ್ರೂ ಮುಪ್ಪಾಗುತ್ತಾನೆ. ಈಗ ನಮ್ಮ ಮದುವೆಯಾಗಿ ಮೊದಲ ರಾತ್ರಿ ಒಂದು ಸಾರಿ ನೆನಪು ಮಾಡ್ತಾ ನೋಡೋಣ. ಹೋಗಿಪ್ಪ. ಇಂದು ಆನಂದನ ತಾಳಲಾರೆ, ಚಿನ್ನದ ಕಲ್ಲಿನ ಹೇಳಲಾರೆ, ನಮ್ಮ ಕುಡಿಸಲು ಬಯಕೆಗಳು ಕಲ್ಲ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನ ಬಳಿ ಹೇಳಿದೆ ನೀನು
ಇಂದು ಕುಣಿಸುತ್ತ ಬಯಕೆಗಳು ಕಣ್ಣೆ ಹೊಸ ಹೊಸ ಕನಸುಗಳು ನೀನು ಅತ್ತಿಗೆ ಬನ್ನಿಪ್ಪ, ನಿಮ್ಮ ಅತ್ತಿಗೆ ಕೂಡ ನಿಮ್ಮಿಬ್ಬರ ದಾರಿಯನ್ನೇ ಕಾಯ್ತಾ ಇದ್ದು. ಯಾಕೆ ಅತ್ತಿಗೆ ಏನಾದರೂ ಕೆಲಸವಿತ್ತೆ? ಹೌದಪ್ಪ, ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳಬೇಕಾಗಿತ್ತು. ಅದೇನಂದ್ರೆ ಅದು ಅಯ್ಯೋ, ಹೇಳುವುದಕ್ಕೆ ಇಷ್ಟೊಂದು ಇರುತ್ತಾ ಇದೆಯಲ್ಲ ಆಕೆಯಮ್ಮ, ಅದೇನಂತ ಧೈರ್ಯವಾಗಿ ಹೇಳಿ. ಛೇ, ಛೇ, ಹಾಗೇನಿಲ್ಲಪ್ಪ. ಅದೇನು ಅಂದ್ರೆ ಅದು ಅದು ರೀ, ನೀವೇ ಹೇಳಿ, ನನ್ಗಾಗ್ತಿಲ್ಲ. ಏನು ನಾನು ಹೇಳ್ಬೇಕಾ? ಇಲ್ಲ ಶಾರದಾ, ಅದೇನು ವಿಷಯ ಅಂತ ನೀನೇ ಹೇಳು. ಅಯ್ಯೋ, ಯಾಕೆ ನೀನು ಹೇಳು ಅಂತ ಸುಮ್ಮನೆ ಜಗಳ ಮಾಡ್ತಿದ್ರ? ಅದೇನು ವಿಷಯ ಅಂತ ಯಾರಾದ್ರೂ ಹೇಳ್ಬಾರ್ದ? ಹಾ ಅತ್ತಿಗೆಮ್ಮ, ಅದೇನಂತ ನೀವೇ ಹೇಳಿಬಿಡಿ. ಸರಿನಪ್ಪ, ನಾನೇ ಹೇಳ್ತೀನಿ. ನೋಡು, ನಿಮ್ಮ ಅಣ್ಣ ಈಗ ತಂದೆ ಆಗ್ತಾ ಇದ್ದಾರೆ, ನೀವಿಬ್ಬರು ಚಿಕ್ಕಪ್ಪ ಆಗ್ತಾ ಇದ್ದೀರ. ಏನು ಅಣ್ಣ ತಂದೆ ಆಗ್ತಿದ್ದಾರ? ಅಯ್ಯಮ್ಮ, ಇಂತಹ ಸಂತೋಷದ ವಿಷಯವನ್ನು ಈ ರೀತಿ ಎದುರ್ತಾ ಹೇಳ್ತಾ ಇದೆಯಲ್ಲಮ್ಮ, ಇದು ಎಲ್ಲರೂ ಖುಷಿ ಪಡುವ ವಿಚಾರ ತಾನೇ? ಅತ್ತಿಗೆಮ್ಮ, ಎಂತಹ ಸಂತೋಷದ ಸುದ್ದಿಯನ್ನು ಹೇಳಿಬಿಟ್ಟಿಯಮ್ಮ ನಮ್ಮ ಮುಂದೆ. ಈ ಸಂತೋಷದ ವಿಷಯವನ್ನು ಕೇಳಿ ಇಡೀ ನಮ್ಮೂರಿಗೆ ಸಿಹಿಯನ್ನು ಹಂಚುವ ಅಷ್ಟು ಸಂತೋಷವಾಗ್ತಾ ಇದೆ ಅತ್ತಿಗೆಮ್ಮ. ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ಆಯ್ತಪ್ಪ, ಇದೇ ಸಂತೋಷಕ್ಕೆ ನಾವೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋಣ. ಅದು ಸರಿ ವಿಜಯ್, ಅದು ಯಾವುದೋ ಅರ್ಜಿ ಆಗ್ತಂತ ಹೋಗಿದ್ದಲ್ಲ, ಮೊದಲು ಆ ವಿಷಯ ಏನಾಯ್ತಂತ ಹೇಳು. ಓಹೋ, ಆ ವಿಷಯ ಹೌದಣ್ಣ. ನಮ್ಮ 5 ಜಿಲ್ಲೆಯ PSI ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದರು. ಅದಕ್ಕೆ ಈಗ ತಾನೇ ವಿಷ್ಣು ಅಣ್ಣ ನಾನು ಹೋಗಿ ನನ್ನ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಬಂದಿದ್ದೇವೆ. ಸಂತೋಷ ವಿಜಯ್, ಸಂತೋಷ. ನಿನಗೆ ಆ ದೇವರ ದಯದಿಂದ ಯಾವುದಾದ್ರೂ ಒಂದು ನೌಕರಿ ಆಗಿಬಿಟ್ರಿ ನಮ್ಗೆ ಅಷ್ಟೇ ಸಾಕಪ್ಪ, ನಮ್ಗೆ ಅಷ್ಟೇ ಸಾಕು. ವಿಷ್ಣು ಅದ್ಯಾವುದೋ ಶಾಲೆಗೆ ನಾ ಕಲ್ತಿದ್ದೀನಿ ಅಂತ ಹೇಳಿ ಆ ನೌಕರಿನೇ ಬೇಡ ಅಂತ ಕೊಡ್ತಿದ್ದ. ನೀನಾದ್ರೂ ನೌಕರಿಗೆ ಅರ್ಜಿ ಹಾಕಿ ಬಂದಿದ್ಯಲ್ಲ, ಅಷ್ಟೇ ಸಾಕು. ಅದಿಯಮ್ಮ, ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮೇಲಿದ್ದರೆ ಅಷ್ಟೇ ಸಾಕು. ಅದು ಯಾವುದೇ ಸ್ಥಾನ ಎನ್ನುವ ಶಿಖರ ಇದ್ದರೂ ಕೂಡ ಅದನ್ನು ಹತ್ತಿ ಅದರ ನೆತ್ತಿಯ ಮೇಲೆ ವಿಜಯದ ಪತಾಕೆಯನ್ನು ಆರಿಸುತ್ತೇವೆ. ಶಬ್ಬಾಷ್ ವಿಜಯ್, ಶಬ್ಬಾಷ್. ನಿನ್ನಲ್ಲಿರುವ ಛಲವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತಾ ಇದೆ. ನೋಡು ವಿಜಯ್, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳಿದು ನಿಯತ್ತಿನಿಂದ ಕೆಲಸವನ್ನು ನಿಭಾಯಿಸಬೇಕು. ಕಾನೂನು ಅಂತ ಬಂದಾಗ ಯಾವ ರಾಜಕಾರಣಿಯಾದ್ರೂ ಸರಿ, ಯಾವ ಅಧಿಕಾರಿಗಳಾದ್ರೂ ಸರಿ, ಅವರು ಮಾಡಿರುವ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ಅಣ್ಣ, ಈ ರೈತನ ಮಕ್ಕಳು ಬರೀ ನೇಗಿಲನ್ನು ಹಿಡಿಯುವುದಕ್ಕೆ ಮಾತ್ರ ಸೀಮಿತ ಎಂದು ತಿಳಿದುಕೊಂಡರು. ಕೆಲವು ಭ್ರಷ್ಟ ರಾಜಕಾರಣಿಗಳು ಅವರು ಸೇವೆ ಹೆಸರಿನಲ್ಲಿ ಈ ರೈತರಿಗೆ ಮಾಡುತ್ತಿರುವ ಅನ್ಯಾಯಗಳನ್ನು ಮೆಟ್ಟಿ ನಿಂತು ಈ ರೈತನ ಮಕ್ಕಳು ಬರೀ ನೇಗಿಲನ್ನು ಹಿಡಿಯುವುದು ಅಷ್ಟೇ ಅಲ್ಲ, ಕಾಕಿಗಳನ್ನು ಹಾಕಿಕೊಂಡು ಕೈಯಲ್ಲಿ ಲಾಠಿ ಹಿಡಿದು ಬೂಟುಗಾಲಿಂದ ಹೊದಿದ್ದಾರೆ ಎಂದು ನಾನು ತೋರಿಸುತ್ತೇನೆ ಅಣ್ಣ, ನಾನು ತೋರಿಸುತ್ತೇನೆ. ಏ ವಿಷ್ಣು, ಈಗ ತಾನೇ ಮನೆಗೆ ಬಂದಿದ್ದೀರಾ, ಖುಷಿ ಪಡುವ ವಿಚಾರವನ್ನು ಬಿಟ್ಟು ಅಲ್ಲಿ ನ್ಯಾಯ ಅನ್ಯಾಯದ ಬಗ್ಗೆ ಜಗಳ ಶುರು ಮಾಡಿದ್ರಲ್ಲ, ಈ ನಿಮ್ಮ ಬುದ್ಧಿಗೆ ಇನ್ನೇನು ಹೇಳಬೇಕು ನಾನು? ಅವರಿಗೆ ಈ ರೀತಿ ಬೈತಾ ಇದ್ದೀರಾ? ಸರಿ, ವೇಳೆ ಆಯ್ತು, ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವುರಂತೆ. ನಮಸ್ಕಾರ ಶಿವಣ್ಣನವರಿಗೆ. ನಮಸ್ಕಾರ. ಅಂದ ಹಾಗೆ ನೀವು ಯಾರಂತ ಗೊತ್ತಾಗಲಿಲ್ಲ. ನೋಡಿ, ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದರೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾನು ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷನಿದ್ದೇನೆ. ಓಹೋ, ನಮ್ಮ ರೈತ ಸಂಘದ ಅಧ್ಯಕ್ಷರು. ನಿಮ್ಮ ಬಗ್ಗೆ ತುಂಬಾ ಕೇಳ್ತೇನೆ, ಆದರೆ ನೋಡಿರಲಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿ, ಈಗ ನೋಡಿದ್ರಲ್ಲ ಅಷ್ಟು ಸಾಕು. ಅಂದ ಹಾಗೆ ಈ ಸಾರಿ ನಮ್ಮ ರೈತಾಪಿ ಜನಗಳೆಲ್ಲ ಸೇರಿಕೊಂಡು ನಿಮ್ಮನ್ನು ರೈತ ಸಂಘದ MLA ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದೇವೆ. ಏನು? ಇದೇನು ಹೇಳ್ತಿದ್ರೆ ಅಧ್ಯಕ್ಷರೇ? ನಾವು ಹಗಲು ಅನ್ನದೇ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿಯುವ ರೈತರು, ಅಂತರದಲ್ಲಿ ನಮ್ಗೆ ಏಕೆ ಬೇಕು ಸರ್ ರಾಜಕೀಯ ಸಹವಾಸ? ಅದು ಆಗಲ್ಲ ಶಿವಣ್ಣನವರೇ.
ನಮ್ಮ ಜಿಲ್ಲೆಯ ಎಲ್ಲ ರೈತರು ಸೇರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಿದ್ದೆವು. ಆ ಸಮಯದಲ್ಲಿ ನಿಮ್ಮ ಇಬ್ಬರು ತಮ್ಮಂದಿರು ಬಂದು ನಿಮ್ಮ ಹೆಸರು ಹೇಳಿದ್ದಕ್ಕೆ ಎಲ್ಲರೂ ರೈತರ ಒಪ್ಪಿಗೆ ಮೇರೆಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಓಹೋ, ಇದು ಇವರು ಮಾಡಿದ ಕೆಲಸನಾ? ಲೇ ವಿಷ್ಣು ವಿಜಯ್, ನಾನು ಆ MLA ಆದೇಶನ ಹಿಡಿದು ನಿಂತು ಗೆಲ್ಲಕ್ಕಾಗುತ್ತೇನ್ರು? ಬೇಡ ತಮ್ಮ, ಬೇಡ. ದಯವಿಟ್ಟು ನಿಮ್ಮ ರಾಜಕೀಯದ ಕನಸು ಇಲ್ಲಿಗೆ ಬಿಟ್ಟು ಬಿಡಿ. ಅಣ್ಣ, ರೈತರೆಂದರೆ ಬರೀ ಗಾಣದ ಎತ್ತಿನ ಹಾಗೆ ದುಡಿಯುವುದಷ್ಟೇ ಎಂದು ತಿಳಿದುಕೊಂಡಿರುವ ಈ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸಲೇಬೇಕು. ಈ ರೈತನಿಗೆ ಅನ್ನ ನೀಡಲು ಗೊತ್ತು, ಪ್ರಸಂಗ ಬಿದ್ದರೆ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುವುದು ಗೊತ್ತು ಎಂದು ನಿರೂಪಿಸಿ ತೋರಿಸಿದಾಗಲೇ ಗೊತ್ತಾಗುತ್ತದೆ ಈ ಅನ್ನದಾತನಿಗಿರುವ ತಾಕತ್ತು ಎಂತಹದು ಎಂದು. ಅದು ಹಾಗಲ್ಲ ವಿಷ್ಣು. ನಮ್ಮಂತ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡದ ಈ ಸರ್ಕಾರ ಇನ್ನು ನಾವೇ ರಾಜಕೀಯಕ್ಕೆ ಬಂದರೆ ನಮ್ಗೆ ಬೆಲೆ ಸಿಗುತ್ತಿದ್ದು ತಿಳಿದುಕೊಂಡಿದ್ದೀನಪ್ಪ. ಬೇಡ ತಮ್ಮ, ದಯವಿಟ್ಟು ನಮ್ಮ ಮಾತು ಕೇಳು. ಈ ರಾಜಕೀಯದ ಸವಾಸನಿಗೆ ಬೇಡ ತಮ್ಮ, ಬೇಡ. ಏನ್ರಿ ನೀವು ನಮ್ಮ ವಿಷ್ಣುವಿಗೆ ಏನ್ ಬೈತಾ ಇದ್ದೀರಾ? ಅವನ ಮಾತನ್ನ ಒಪ್ಪಿಕೊಳ್ಳಿ. ಅಷ್ಟೇ ಅಲ್ಲ, ರೈತರಂದ್ರೆ ಜೀತದ ಅಳಿತರ ಕಾರಣ ಈ ನಮ್ಮ ಸರ್ಕಾರಕ್ಕೆ ಬುದ್ಧಿನ ಕಲಿಸೋದಕ್ಕೆ ಈಗ ಒಳ್ಳೆ ಅವಕಾಶ ಸಿಕ್ಕಿದೆ. ಮುಂದೆ ನಮ್ಮ ರೈತರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮಗಿದ್ದಿದ್ದೆ ಆದ್ರೆ ನೀವು ದಯವಿಟ್ಟು ಒಪ್ಕೊಳ್ಳಿ. ಅಣ್ಣ, ಈ ಚುನಾವಣೆಯಲ್ಲಿ ನೀನು ಗೆದ್ದೇ ಗೆಲ್ಲುತ್ತೀಯ ಎನ್ನುವ ನಂಬಿಕೆ ನಮಗಿತ್ತು. ಆಗಲಾದರೂ ಈ ರೈತರಿಗಾಗುವ ಅನ್ಯಾಯವನ್ನು ಸ್ವಲ್ಪನಾದರೂ ತಡೆಗಟ್ಟಬಹುದು. ಎತ್ತಿನ ಗಾಡಿಯ ಮೇಲೆ ಕುಳಿತುಕೊಳ್ಳುವ ಈ ಅನ್ನದಾತ ಅದೇ ಭ್ರಷ್ಟ ರಾಜಕಾರಣಿಗಳು ಕುಳಿತುಕೊಳ್ಳುವ ಕುರ್ಚಿಗಳನ್ನು ಕಿತ್ತುಕೊಂಡು ಅದರ ಮೇಲೆ ನಾವು ಕುಳಿತು ರಾಜ್ಯಭಾರ ಮಾಡಿದರೆ ತುಕ್ಕು ಹಿಡಿದ ರಾಜಕಾರಣಿಗಳೆಲ್ಲ ತಮ್ಮ ತಮ್ಮ ಮನೆ ಸೇರಿಕೊಳ್ಳುತ್ತಾರೆ. ಒಪ್ಪಿಕೋ ಅಣ್ಣ, ಒಪ್ಪಿಕೋ. ಈ ದುಷ್ಟ ಜನಗಳು ಮೇಲಿಂದ ಮೇಲೆ ಅನ್ಯಾಯನ ಮಾತಾನ ಇರಬೇಕು, ಅದನ್ನು ಈ ಅಮಾಯಕ ಜನ ಸಹಿಸಿಕೊಂಡು ಸುಮ್ಮನಿರ್ಬೇಕಾ? ನೋ ಅಣ್ಣ. ಅಣ್ಣ, ಜೀವನ ಎನ್ನುವುದು ಒಂದು ಚಕ್ರ ಇದ್ದಾಗೆ, ಅದು ತಿರುಗ್ತಾನೆ ಇರುತ್ತೆ. ನ್ಯಾಯ ಅನ್ಯಾಯ ಮೇಲ್ಗಡೆ ಇತ್ತು, ನ್ಯಾಯ ಕೆಳಗಡೆ ಇತ್ತು. ಅದೊಂದು ಕಾಲ. ಈಗ ಕಾಲ ಬದಲಾಗಿದೆ. ನ್ಯಾಯ ಮೇಲ್ಗಡೆ ಇದೆ, ಅನ್ಯಾಯನ ಮೆಟ್ಟಿ ನಿಲ್ಲೋ ಕಾಲ ಬಂದಿದೆ. ದುಷ್ಟರ ಶಿಕ್ಷೆಗೆ, ಶಿಷ್ಟರ ಪರಿಪಾಲನೆಗೆ. ಒಪ್ಪಿಕೋ ಅಣ್ಣ, ಒಪ್ಪಿಕೋ. ಈ ಚುನಾವಣೆಯಲ್ಲಿ ನೀನು ಗೆದ್ದೇ ಗೆಲ್ಲುತ್ತೀಯಾ? ಒಪ್ಪಿಕೋ. ಈಗ್ಲಾದ್ರೂ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ, ಇವರ ಮಾತಿಗೆ ಒಪ್ಕೊಳ್ಳಿ. ಸರಿ ಬಿಡಿ, ನೀವೆಲ್ಲ ಒಪ್ಪಿದ ಮೇಲೆ ನಾನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ? ನಾನು ಚುನಾವಣೆಗೆ ನಿಲ್ಲೋದ್ರಿಂದ ನಮ್ಮ ರೈತರಿಗೆಲ್ಲ ಒಳ್ಳೇದಾಗುತ್ತೆ ಅಂದ್ರೆ ನಾನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ನೋಡಿ, ಚುನಾವಣೆ ಸಮಯದಲ್ಲಿ ಯಾರ ಜೊತೆ ಜಗಳ ಕಿತ್ತಾಟವನ್ನು ಮಾಡಿ ಯಾರ ಮನಸ್ಸಿಗೆ ನೋವು ಮಾಡಬೇಡಿ. ಜನಗಳ ಆಯ್ಕೆಯಿಂದ ಯಾರು ಗೆಲ್ಲಬೇಕು ಅವರ ಗೆಲುವನ್ನು ಒಪ್ಪಿಕೊಂಡು ಸುಮ್ಮನಿರಬೇಕು. ಆಯ್ತು ಶಿವಣ್ಣನವರೇ, ಇದರ ಜವಾಬ್ದಾರಿ ಎಲ್ಲ ನಾವು ನಿಭಾಯಿಸುತ್ತೇವೆ. ನೀವು ಮನಸ್ಸು ಮಾಡಿ ಒಪ್ಪಿಕೊಂಡಿರಲ್ಲ, ನಮಗಷ್ಟೇ ಸಾಕು. ನಾಳೆ ನಾಮಿನೇಷನ್ ಫೈಲ್ ಕೊಡುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಾನಿಂದು ಬರುತ್ತೇನೆ. ನಮಸ್ಕಾರ. ಇದೇ ಸಂತೋಷಕ್ಕೆ ನಾವೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬರೋಣ. ವಿಷ್ಣು, ವಿಷ್ಣು. ಓ ಪ್ರಿಯಾ, ಬಾ ಪ್ರಿಯಾ. ಹಾ ವಿಷ್ಣು, ಯಾರಪ್ಪ ಇವರು? ಅಣ್ಣ, ಇವಳು ಪ್ರಿಯಾ ಅಂತ ಸ್ನೇಹಿತೆ. ಇವಳು ಬರೀ ಸ್ನೇಹಿತೆನಾ ಅಥವಾ ಮತ್ತೇನೇನಾದನ್ನ? ಹಾ ಅತ್ತಿಗೆಮ್ಮ, ಇವಳ ಹೆಸರು ಪ್ರಿಯಾ ಅಂತ. ಇದೇ ನಮ್ಮೂರ ಗ್ರಾಮ ಪಂಚಾಯತಿಯಲ್ಲಿ ಪಿಡಿ ಆಗಿ ಕೆಲಸ ಮಾಡ್ತಿದ್ದಾಳೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಒಪ್ಪಿ ಮನಸಾರಿ ಇಷ್ಟಪಟ್ಟಿದ್ದೇವೆ. ನಿಮ್ಮ ಒಪ್ಪಿಗೆಯನ್ನು ಪಡೆದು ಮದುವೆಯನ್ನು ಕೂಡ ಮಾಡ್ಕೋಬೇಕಂತ ಮಾಡಿದ್ದೀವಿ. ಅದು ನೀವೆಲ್ಲ ಒಪ್ಪಿದರೆ ಮಾತ್ರ. ಚೇಚೆ, ನೀವಿಬ್ಬರು ಒಪ್ಪಿಕೊಂಡು ಮನಸಾರಿ ಇಷ್ಟಪಟ್ಟರೆ ಅಂದ ಮೇಲೆ ಅದಕ್ಕೆ ಯಾಕಪ್ಪ ನಾನು ಬೇಡ ಅಂತ ಹೇಳಲಿ? ಒಟ್ಟಿನಲ್ಲಿ ನೀವಿಬ್ಬರು ನಗನಗ್ತಾ ಜೀವನ ಮಾಡಿಕೊಂಡು ಹೋದರೆ ಸಾಕು. ಹೌದು ಮೈದುನ, ನೀವಿಬ್ಬರು ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಾ ಇದ್ರಿ ಮೇಲೆ ನಾವಿಗೆ ಇಲ್ಲ ಅಂತ ಹೇಳ್ತೀವಿ. ನೋಡು, ನಾವೇ ಮುಂದೆ ನಿಂತು ನೀವಿಬ್ಬರ ಮದುವೆ ಮಾಡಿಸ್ತೀವಿ, ಸರಿನಾ? ಹಾ ನೋಡಮ್ಮ ಪ್ರಿಯಾ, ಆದಷ್ಟು ಬೇಗ ನಿಮ್ಮ ಮನೆಯವರಿಗೆ ವಿಷಯವನ್ನು ತಿಳಿಸಿ ನಿಮ್ಮ ಇಬ್ಬರ ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ತೇವೆ. ನಿಮಗೆ ಖುಷಿನಾ? ಆಯ್ತು, ಹಾಗೆ ಆಗ್ಲಿ ಮಾವ. ಓಹೋ, ಅದಕ್ಕೆ ಕಾಣಿಸುತ್ತೆ ಸಾಹೇಬ್ರು
ದಿನಾಲು ಕಾಂಪೌಂಡ್ ಜೊತೆ ಕಾಂಪೌಂಡ್ ಆಗ್ತಾ ಇರೋದು. ಲೇ ತಲಹರಟೆ, ಸ್ವಲ್ಪ ಸುಮ್ಮನಿರು. ಹಲೋ ವಿಷ್ಣು, ಹುಡುಕಿದ್ಯಾ? ಸರಿಯಾದ ಚಂದದ ಗೊಂಬೆಯನ್ನೇ ಆರಿಸ್ಕೊಂಡಿದ್ಯಾ ಬಿಡು, ನೀನೇನ್ ಕಡಿಮೆ ಇಲ್ಲ. ಹೇ ಅತ್ತಿಗೆಮ್ಮ, ಇದೇನ ಅತ್ತಿಗೆಮ್ಮ, ಈ ವಿಜಿ ಮಾತಾಡ್ಕೊಂಡು ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಸರಿ ಸರಿ, ನೀವಿಬ್ರು ಇಲ್ಲಿ ಮಾತಾಡ್ತಾ ಇರಿ. ರೀ ಬನ್ರಿ, ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ. ಅಣ್ಣ, ನೀನು ಹೊಸ ಅತ್ತಿಗೆಮ್ಮ ಇಲ್ಲೇ ಇರು. ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬಿಡ್ತೇವೆ. ಅತ್ತಿಗೆಮ್ಮ ಸ್ವಲ್ಪ ಹುಷಾರಾಗಿದೆ. ನಮ್ಮ ಅಣ್ಣನ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏ ಹೋಗು ತಲಹರಟೆ, ಸುಮ್ಮನೆ ಹೋಗು. ಹಾ, ಇದೇನ ಪ್ರಿಯಾ, ಏನ್ ದಿಢೀರಂತ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಹೌದು ವಿಷ್ಣು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದಕ್ಕೋಸ್ಕರ ನಾನು ನೀನಿರೋಲ್ಲಿ ಬಂದೆ. ಹೌದಾ, ಅದೇನು ವಿಷಯ ಅಂತ ಹೇಳು ಪ್ರಿಯಾ. ವಿಷ್ಣು, ನಿನ್ನೆ ನಮ್ಮ ಊರಿಂದ ಫೋನ್ ಬಂದಿತ್ತು. ನಮ್ಮ ಅಮ್ಮನಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ. ಅದು ಅಲ್ಲದೆ ನಮ್ಮಮ್ಮ ತಾನು ಬದುಕಿರುವಾಗಲೇ ನನ್ನ ಮದುವೆ ನೋಡಬೇಕು ಅಂತ ಒಂದೇ ಸಮ ಹಠ ಹಿಡಿದಿದ್ದಾರಂತೆ. ಅದಕ್ಕೆ ನನ್ನನ್ನು ನನ್ನ ಮಾವನಿಗೆ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು, ನೀನು ಬೇಗ ಬಾ ಅಂತ ಹೇಳಿದ್ದಾರೆ. ವಿಷ್ಣು, ಎಂತ ಕೆಲಸ ಆಗೋಯ್ತು? ಮುಂದೆ ನೀನು ಏನ್ ಮಾಡ್ಬೇಕಂತ ನಿರ್ಧಾರ ಮಾಡ್ತೀಯ ಪ್ರಿಯಾ? ವಿಷ್ಣು, ಅದೇ ನನ್ಗೆ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲದೆ ಅದೇ ದೊಡ್ಡ ತಲೆನೋವು. ಆದ್ರೆ ಒಂದು ಮಾತು ಮಾತ್ರ ಸತ್ಯ ವಿಷ್ಣು, ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ನನ್ನ ಕೊಳ್ಳಿ ತಾಳಿ ಕಟ್ಟಿದ್ರೆ ನಾನಂತೂ ಖಂಡಿತ ಬಂದು ಕುಡಿಯೋದಿಲ್ಲ ವಿಷ್ಣು. ಪ್ರಿಯಾ, ಬಂದು ಕುಡಿಯೋದಿಲ್ಲ. ಅದೇನಂತ ಮಾತನಾಡುತ್ತಿರುವೆ? ಒಂದು ವೇಳೆ ಆ ರೀತಿ ಆದರೆ ನಾನು ಕೂಡ ಬದುಕಿರುತ್ತೇನೆ ಎಂದು ತಿಳಿದುಕೊಂಡಿರುವೆಯಾ? ಮೊದಲೇ ನಿನ್ನ ಪ್ರೀತಿಯನ್ನು ಬಿಟ್ಟು ಕೊಟ್ಟು ಬದುಕೊಳ್ಳೋದು ಹೇಗೆ ಸಾಧ್ಯ ಪ್ರಿಯಾ? ಅದು ಹೇಗೆ ಸಾಧ್ಯ? ಹಾಗಾದ್ರೆ ವಿಷ್ಣು, ನೀನು ನನಗೊಂದು ಮಾತು ಕೊಡ್ತೀಯಾ? ಅಯ್ಯೋ ಹುಚ್ಚಿ, ಯಾಕೆ? ನನ್ನ ಮೇಲೆ ಅನುಮಾನವೇ ನಿನಗೆ? ಹಾಗೇನಲ್ಲ. ಸರಿ, ಹಾಗಾದ್ರೆ ನೀನು ನನ್ನ ಮಾತು ಕೊಟ್ಟಿದ್ರೆ ನಾನು ಇವತ್ತೇ ಊರಿಗೆ ಹೋಗ್ತೀನಿ. ಮತ್ತೆ ಅಲ್ಲೇನಾದರೂ ನನ್ನ ಮಾವನ ಮಗನ ಜೊತೆನೆ ನನ್ನನ್ನು ಮದುವೆ ಮಾಡ್ತೀನಿ ಅಂತ ಅವ್ರೇನಾದರೂ ಒತ್ತಾಯ ಮಾಡಿದ್ರೆ ನಾನೆಲ್ಲ ಹೇಳ್ಬಿಡ್ತೀನಿ. ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿಸ್ತಿದ್ದೀನಿ, ನಾನು ಮದುವೆ ಆಗೋದಾಗಿದ್ದರೆ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ನಿರ್ದಿಷ್ಟವಾಗಿ ಹೇಳ್ಬಿಡ್ತೀನಿ ವಿಷ್ಣು, ಹೇಳ್ಬಿಡ್ತೀನಿ. ಲೇ ದಡ್ಡಿ, ನೀನು ಹಾಗೆ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡುತ್ತಾರೆ ಎಂದು ತಿಳಿದುಕೊಂಡಿರುವೆಯಾ? ಗೊತ್ತು ನನಗೆ ವಿಷ್ಣು, ನಾನು ಹಾಗೆ ಹೇಳಿದಾಗ ಅವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಒಂದೊಮ್ಮೆ ಹಾಗೇನಾದ್ರು ಪ್ರಸಂಗ ಬಂದರೆ ನನ್ನ ಮದುವೆ ಆಗದೆ ಅಂತ ತಡೆಯೋದಕ್ಕೆ ನನಗೊಂದು ಅಸ್ತ್ರ ಬೇಕು. ಅದಕ್ಕೆ ನೀನು ನನ್ನ ಕೊರಳಿಗೊಂದು ಅರಿಶಿನ ದಾರನ ಕಟ್ಟಬೇಕು. ಪ್ರಿಯಾ, ಏನು ಹೇಳುತ್ತಿರುವೆ ನೀನು? ಕದ್ದು ನಾವಿಬ್ಬರೇ ಮದುವೆ ಆಗೋಣ ಅಂತ ಹೇಳುತ್ತಿರುವೆಯಾ? ಹೌದು ವಿಷ್ಣು, ಇದನ್ನ ಬಿಟ್ರೆ ನನ್ ಬೇರೆ ದಾರಿನೇ ಇಲ್ಲ ನೋಡು. ಆದ್ರೆ ಇದೇ ಕೊನೆ ಅಂತ ತಿಳ್ಕೊಬೇಡ. ನಾಳೆ ನಾವು ಮುಂದೆ ಎಲ್ಲರನ್ನು ಒಪ್ಪಿಸಿ ಮದುವೆ ಆದ್ರಾಯ್ತು. ಆದ್ರೆ ಈಗ ನೀನು ನನಗೆ ಮಾತು ಕೊಟ್ಟಿದ್ಯಾ, ನನ್ನ ಕೊರಳಿ ನಿನ್ ತಾಳಿನ ಕಟ್ಟಲೇಬೇಕು ಅಷ್ಟೇ. ಆಯ್ತು, ಕಟ್ಟುತ್ತೇನೆ. ಕಟ್ಟು, ಮೊದಲು ನೀನು ನನಗೊಂದೇ ಮಾತು ಕೊಟ್ಟರೆ ಮಾತ್ರ. ಸರಿ, ಹಾಗಾದ್ರೆ ನೀನ್ ಯಾವುದೇ ಮಾತಿದ್ರು ಕೂಡ ನಾನು ಅದನ್ನ ನಡೆಸ್ಕೊಡ್ತೀನಿ. ಅದೇ ಈಗಲಾದ್ರೂ ಹೇಳು, ಅದೇನು ಅಂತ. ಮುಂದೊಂದು ದಿನ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ನಿನ್ನ ಮಾನ ಹೋಗೋ ಪ್ರಸಂಗ ಬಂದು ಒದಗಿದರೂ ಕೂಡ ನಿನ್ನ ಜೀವಕ್ಕೆ ಏನು ಹಾನಿ ಮಾಡಿಕೊಳ್ಳಬಾರದು. ಈ ಮಾತಿಗೆ ಒಪ್ಪಿಕೊಂಡರೆ ಮಾತ್ರ. ಸರಿ, ಹಾಗಾದ್ರೆ ನೋಡು, ಮುಂದೊಂದು ದಿನ ಅಂಥದ್ದೇನಾದ್ರೂ ಬಂದ್ರೆ ನಾನು ನನ್ನ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳಲ್ಲ. ಇದು ಸರಿ, ಹಾಗಾದ್ರೆ ಒಂದ್ ನಿಮಿಷ ಇರು, ಬಂದೆ. ಬನಶಂಕರಿ, ದಯಮಾಡಿ ನಮ್ಮನ್ನ ಕ್ಷಮಿಸ್ಬಿಡೋಣ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೋಸ್ಕರ ನಾವು ಇಬ್ಬರು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ದಯವಿಟ್ಟು ನಮ್ಮಿಬ್ಬರನ್ನ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ಪ್ರಿಯಾ, ಬಾ. ಇಂದು ಈ ಮನೆ ನಮಗೆ ಕಲ್ಯಾಣ ಮಂಟಪ. ಇಲ್ಲಿ ಕುಳಿತ ಪ್ರೇಕ್ಷಕರೇ ನಮ್ಮ ಬಂಧು ಬಳಗ, ಇಲ್ಲಿ ಬಂದ ಸಂಗೀತಗಾರರೇ ನಮ್ಮ ಮದುವೆ ಕಟ್ಟಿ ಮೇಳ. ಈಗ ಇವರೆಲ್ಲರ ಮಧ್ಯೆ ಈ ಅರಿಶಿಣ ದಾರವನ್ನು ನಿನ್ನ ಕೊರಳಿಗೆ ಕಟ್ಟುತ್ತೇನೆ. ಅಲ್ಲ ವಿಷ್ಣು, ನಿನ್ಗೆ ತುಂಬಾ ಓದಿದ್ಯಾ ಅಂತ ಹೇಳ್ತಿದ್ದಿಲ್ಲ. ನಿಜವಾಗ್ಲೂ ನೀನು ತುಂಬಾ ಓದಿದ್ಯಾ ಅಥವಾ ನಿನ್ನ ತಲೆಯಲ್ಲಿ ಬುದ್ಧಿ ಅನ್ನೋದು ಇದೆಯೋ ಇಲ್ವೋ ನನಗೊಂದು ಗೊತ್ತಾಗ್ತಿಲ್ಲ. ಅಲ್ಲ, ಈ ಬಿಳಿ ದಾರ ಅಂತಂದ್ರೆ ನಾನು ಕೊಳ್ಳೆ ಕಟ್ತಿದ್ದಿಲ್ಲ, ಇದು ಸ್ವಲ್ಪ ಅರ್ಶನ ಹಚ್ಚಿ ತರಬೇಕು ತಾನೆ? ಏನ್ ಹುಡುಗನೋ ಏನೋ.
ಲೇ ಪ್ರಿಯ, ನನ್ನನ್ನೇನು ಅಷ್ಟೇ ದಡ್ಡ ಅಂತ ತಿಳ್ಕೊಂಡ್ರಿವೆ ಹೇಗೆ? ಈ ಬಿಳಿ ದಾರ ಹಾಗೆ ಇದ್ರೆ ನೋಡುಗರು ಯಾವುದೋ ದೇವರ ದಾರ ಅಂತ ತಿಳಿದು ಸುಮ್ಮನೆ ಬಿಡುತ್ತಾರೆ. ಅದಕ್ಕೆ ಅರಿಶಿನ ಹಚ್ಚಿದರೆ ಎಲ್ಲರಿಗೆ ಡೌಟ್ ಬರುತ್ತೆ ಅಂತ ಹಚ್ಚಲಿಲ್ಲ ಅಷ್ಟೇ. ಪರವಾಗಿಲ್ಲ, ನಿನಗೂ ತಲೆ ಇದೆ, ಪ್ಲಾನ್ ಇದೆ ಅಂದಂಗಾಯ್ತು. ತಲೆನೂ ಇದೆ, ತಲೆಗಳೊಳಗೆ ಮೆದುಳು ಇದೆ. ಬಾರೇ ಬಾ, ತಾಳಿ ಕಟ್ಟಿದ ಈ ನಿನ್ನ ನಲ್ಲನಿಗೆ ಕೊಡುವೆಯ ಒಂದು ಸಿಹಿ ಮುತ್ತಿನ ಕಾಣಿಕೆ. ಸರಿನಲ್ಲ, ಹಾಗೆ ಆಗಲಿ. ನಂಗಲವೇ ನೀ ಬಾ, ನನ್ನ ಚಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ. ಓ ಗೆಳೆಯ, ನನ್ನ ಗೆಳೆಯ, ನನ್ನ ಬಾಳಿಗೆ ಬೆಳಕಾದೆ ನೀನು, ನೀನು ಸಿಳಿಗೆ ಬೆಳಕಾದೆ ನೀನು, ಸಿಹಿ ಮುತ್ತು ನೀನು. ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ.
ಈ ಪ್ರೇಮದ ಪರಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾಗಿ ಈ ಪ್ರೇಮದ ಪರಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾಗಿ ನಂದಲವೇ ನೀ ಬಾ ನನ್ನ ಕೆಲವೇ ಬಾ ಬಡಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸಂಗಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸಂಗಕ್ಕೆ ಸಿಲಗಳು ಸಂಗೀತದ ಹಾಡಿದೆ ಸಿಲಗಳು ಸಂಗೀತದ ಹಾಡಿದೆ ಬೇಲೂರ ಗುಡಿಯಲ್ಲಿ ದೇಶವದೆದುರಲ್ಲಿ ಬೇಲೂರ ಗುಡಿಯಲ್ಲಿ ದೇಶವದೆದುರಲ್ಲಿ ಅರುವಿನ ಮನುಷ್ಯನ ನುಡಿಯುತ್ತದೆ ಲಾ 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 ವಿಷ್ಣು ಬನ್ನಿ ಹೋಗೋಣ. ಹಾ ನಡೆ ಪ್ರಿಯಾ ಹೋಗೋಣ ಮುಂದೆ ನಡೆಯಲಿರುವ MLA ಚುನಾವಣೆಗೆ ನನ್ನ ಆಸೆಯಂತೆ ಇಂದು ನಾನು ನ್ಯಾಮಿನೇಷನ್ ಫೈಲ್ ಮಾಡಿ ಬಂದಿದ್ದಾಯ್ತು. ಈ ರಾಜಕೀಯ ಚದುರಂಗದ ಆಟದಲ್ಲಿ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಈ ಆದಿಶೇಷನ ಎದುರು ಹಾಕಿಕೊಂಡು ನನ್ನ ವಿರುದ್ಧವೇ ರಾಜಕೀಯ ಮಾಡುತ್ತೇನೆಂದು ಸವಾಲು ಹಾಕಿ ಹೋಗಿದ್ದಾನಲ್ಲ ಆ ಬಡಬಿಕಾರಿ ನನ್ನ ಮಗ ಶಿವ್ಯ. ಶಿವ್ಯ, ನೀನು ನ್ಯಾಮಿನೇಷನ್ ಫೈಲ್ ಕೊಡುವುದರ ಒಳಗಾಗಿ ಆ ನಿನ್ನ ಮುದ್ದಾದ ಹೆಂಡತಿಯನ್ನು ಹೊತ್ತ ತರಲು ಆ ನಮ್ಮ ನರಸಿಂಹನನ್ನು ಕಳಿಸಿಕೊಟ್ಟಿದ್ದೇನೆ. ಈಗ ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಅದು ಹೇಗೆ ನ್ಯಾಮಿನೇಷನ್ ಫೈಲ್ ಕೊಡುತ್ತೀಯಾ ನಾನು ನೋಡುತ್ತೇನೆ.
ಹಕ್ಕಿ ಮರಿಯನ್ನು ಹೊತ್ತು ತಂದಿದ್ದೇನೆ. ಸುಮ್ಮನೆ ಅಪ್ಪಣೆ ಕೊಟ್ಟರೆ ಸಾಕು ದಣಿ, ಇದೇ ಮನೆಯಲ್ಲಿ ಒಂದು ಸೊಟ್ಟು ಹಾಕಿ ಬಿಡುತ್ತೇನೆ. ಹೇಗೆ ಹೇಳಿದೀನಿ? ಮೆಚ್ಚಿದೆ ನರಸಿಂಹ, ಈ ನಿನ್ನ ಗಂಡನೆಯ ಗೊಂಡಿಗೆಯನ್ನು ನಾ ಮೆಚ್ಚಿದೆ. ನಾನು ಕಾಲಿನಿಂದ ತೋರಿಸಿದ ಕೆಲಸವನ್ನು ಎಲೆ ಮೇಲೆ ಹೊತ್ತುಕೊಂಡು ನಿಯತ್ತಿನಿಂದ ನಿಭಾಯಿಸಿಕೊಂಡು ಬಂದಿರುವಲ್ಲ, ಈ ನಿನ್ನ ಸಾಹಸಕ್ಕೆ ನಾ ಮೆಚ್ಚಲೇಬೇಕು. ನೋಡು, ಈಗ ಹೋಗು, ಮುಂದಿನ ಕಾರ್ಯವನ್ನು ನಾ ನೋಡಿಕೊಳ್ಳುತ್ತೇನೆ. ಆಗಲಿ ದಣಿ, ನಾನು ಬರುತ್ತೇನೆ. ಓಕೆ. ಹೇಳಿ, ಒಂದು ಹೆಣ್ಣಿನ ಮುಂದೆ ಈ ರೀತಿ ರಾಜಕೀಯದ ಮಾತನ್ನ ಆಡ್ತಾ ಇದೆಯಲ್ಲ, ನಾಚಿಕೆಯಾಗೋದಿಲ್ಲ ನಿನ್ನ ಗಂಡು ಜನ್ಮಕ್ಕೆ? ಮುಚ್ಚು ಬಾಯಿ. ಅಂತ ಮಹಾಭಾರತದಲ್ಲಿ ದ್ರೌಪದಿಯನ್ನು ಮತ್ತೆ ಇಟ್ಟುಕೊಂಡು ಚದುರಂಗದ ಆಟವನ್ನೇ ಆಡಿದ್ದಾರೆ ಎಂದ ಮೇಲೆ ಇನ್ನು ನಿನ್ನನ್ನು ಇಟ್ಟುಕೊಂಡು ನಾನು ರಾಜಕೀಯ ಮಾಡುವುದರಲ್ಲೇ ತಪ್ಪೇನಿದೆ? ಮುಟ್ಟಾಳ, ಮುಚ್ಚ ಬಾಯಿನ. ನನ್ನನ್ನ ಈ ರೀತಿ ಹೊತ್ತುಕೊಂಡು ಬಂದು ಬಚ್ಚಿಟ್ರೆ ನನ್ನ ಗಂಡ ಹೆಸರು ಕೊಡೋದಿಲ್ಲ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಗಂಡ ಚುನಾವಣೆಗೆ ನಿಲ್ತಾನೆ, ಗೆದ್ದು ಬಂದೇ ಬರ್ತಾನೆ, ನೆನಪಿಟ್ಕೋ. ಪ್ರಾಣ ಏ ಸೊಕ್ಕಿನ ಹೆಣ್ಣೆ, ನಿನ್ನಂತ ಕೊಪ್ಪಿನ ಹೆಣ್ಣಿನ ಪ್ರಾಣ ತೆಗೆಯುವುದೆಂದರೆ ಈ ಆದಿಶೇಷನಿಗೆ ಹಬ್ಬದ ಅಡಿಗೆ ಇದ್ದಂತೆ. ನೋಡು, ಈಗ ಒಳ್ಳೆಯ ಮಾತಿನಿಂದ ಕೊಟ್ಟಿರುವ ಫೈಲನ್ನು ಹಿಂದಕ್ಕೆ ತೆಗೆದುಕೊಂಡರೆ ಸರಿ, ಇಲ್ಲವಾದರೆ ಕಳೆದುಕೊಳ್ಳುವುದು ಈ ನಿನ್ನ ಪ್ರಾಣವನ್ನಲ್ಲ, ಈ ನಿನ್ನ ಶೀಲವನ್ನು ಎಂದು ನೆನಪಿಟ್ಟುಕೋ. ಇದು ನನ್ನ ಗಂಡ ಮುಟ್ಟಿರೋ ದೇಹ ಕಣೋ, ಇದನ್ನ ಉಂಡೆ ತೀರ್ತೀನಿ ಅಂತ ನೀನೀಗ ಮುಂದೆ ಬಂದದ್ದೇ ನಿಜವಾದ್ರೆ ಗಂಡು ಬಚ್ಚೆ ಹಾಕಿ ನಿನ್ನಂತ ಷಂಡ ರೋಂಡವನ್ನ ಕಡಿದು ಹಾಕಿ ನಿನ್ನ ರಕ್ತವನ್ನ ಕುಡಿಯುವ ರಣಚಂಡಿ ನಾನಾಗ್ಬೇಕಾಗುತ್ತೆ. ಎಚ್ಚರ. ರಣಚಂಡಿ ನಾನೆಂದು ಹೋರಾಡಲು ಬಂದರೆ, ಎದುರಿಗೆ ಹೋರಾಡಲು ಬಂದರೆ ಇದೇ ಚಂಡಿಯನ್ನು ರಂಡೆಯನ್ನಾಗಿ ಮಾಡಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ನೀನು ಕಚ್ಚೆ ಹಾಕಿಕೊಂಡು ಚಂಡಿ ಆದರೇನು, ಚಾಮುಂಡಿ ಆದರೇನು, ಈ ನನ್ನಂತ ಗಂಡಿನ ಮುಂದೆ ಈ ನಿನ್ನ ಕಚ್ಚೆ ಬಿಚ್ಚಲೇಬೇಕು ಎಂದು ಈ ನಿನ್ನ ಹಣೆಯ ಮೇಲೆ ಹಚ್ಚೆಯಿಂದ ಬರೆದಿಟ್ಟುಕೋ. ಕಾಮ ತುಂಬಿದ ನಾಯಿ, ಹೆಣ್ಣಿನ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ಅಕ್ಕ ತಂಗಿ ಕೂಡ ಅದೇ ಹೆಣ್ಣನ್ನೋದನ್ನ ತಿಳ್ಕೊಂಡು ಮಾತಾಡೋ. ಅಷ್ಟಕ್ಕೂ ನೀನಿನ ಮೇಲಿಂದ ಉದುರಿ ಬಿದ್ದಿಲ್ಲ, ಅದೇ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ಯಾ ಅನ್ನೋದನ್ನ ಯಾವತ್ತಿಗೂ ಮರಿಬೇಡ. ನಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಷ್ಟು ಸೊಕ್ಕ ಬಂದಿತ್ತ, ಹಾಗಾದರೆ ಮುಗಿಯಿತೆಂದು ತಿಳಿದುಕೋ ಈ ನಿನ್ನ ಶೀಲದ ಸೊಬಗ. ಇದೇನ್ ನೀವು ಮಾಡ್ತಿರೋ ಅನ್ಯಾಯದ ಕೆಲಸ? ಈ ಜಿಲ್ಲೆಗೆ ಒಬ್ಬ ಗೌರವದ ವ್ಯಕ್ತಿಯಾಗಿ ಈ ರೀತಿ ವರ್ತನೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಓ, ಬರಬೇಕು ಬರಬೇಕು ಪ್ರಿಯಾ ಮೇಡಮ್. ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಅದನ್ನು ಕಾಪಾಡಲು ಮತ್ತೊಂದು ಹೆಣ್ಣು ಬರಲೇಬೇಕು. ಆವಾಗಲೇ ತಾನೇ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯಲು ಸಾಧ್ಯ. ನೋಡಿ ಸರ್, ನೀವು ಇದೇ ಜನರು ಹಾಕಿದ ಓಟಿನಿಂದ ಗೆದ್ದು ಈ ಗದ್ದಿಗೆಯನ್ನು ಏರಿದ್ದೀರಿ ಅಂದಮೇಲೆ ಈಗ ಅದೇ ಜನರಿಗೆ ನೀವು ತೊಂದರೆ ಕೊಡೋ ವಿಷಯ ಹೊರಗಿನ ಜನರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳ ಹೋಗುತ್ತೆ. ನೋಡಿ, ನಾ ಹೇಳೋ ಮಾತನ್ನ ಸ್ವಲ್ಪ ವಿಚಾರ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕೆಲಸನ ಇಲ್ಲಿಗೆ ಬಿಟ್ಬಿಡಿ ಅಂತ. ಬಾಯಿ, ನಿನ್ನ ಮಾತುಗಳನ್ನು ಕೇಳಿಸಿಕೊಂಡು ಸುಮ್ಮನಿರುವುದಕ್ಕೆ ಇದೇನು ನಿನ್ನ ಗ್ರಾಮ ಪಂಚಾಯತಿ ಎಂದು ತಿಳಿದುಕೊಂಡಿದೆಯಾ? ನೋಡು, ಇದು MLA ಆದಿಶೇಷನ ಅರಮನೆ ಎಂದು
ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ನೋಡು, ಗ್ರಾಮ ಪಂಚಾಯತ್ ಕೆಲಸವನ್ನು ಮಾಡಿಕೊಂಡು ಚಪ್ಪಗಿದ್ದರೆ ಸರಿ, ಇಲ್ಲವಾದರೆ ಈ ಊರಿನಿಂದಲೇ ನಿನ್ನ ಎಕ್ಕಂಗಡಿ ಮಾಡಿಸಬೇಕಾಗುತ್ತದೆ. ಎಚ್ಚರ. ಸಾಕು ನೋಡಿ, ಇಷ್ಟೇ ತಾನೇ ನಿಮ್ ಕೈಲಿ ಆಗೋ ಕೆಲಸ. ಹೆಚ್ಚು ಅಂದ್ರೆ ನೀವು ನನ್ನ ಕೆಲಸದಿಂದ ತೆಗೆದಾಕ್ಬೋದು. ಅದನ್ನ ಬಿಟ್ಟು ನಿಮ್ಮ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ? ಇದನ್ನ ಬಿಟ್ಟು ನಿಮ್ಮ ಹತ್ರ ಏನು ಮಾಡಕ್ಕಾಗೋದಿಲ್ಲ. ತಾಯಿ, ನೀ ಈಗ ತಪ್ಪು ತಿಳ್ಕೊಂಡಿಯಲ್ಲ, ಆದ್ರೆ ತಪ್ಪು ತಿಳ್ಕೊಳಕ್ಕೆ ಅಂತ ತಿಳ್ಕ. ನೋಡುವ ತಾಯಿ, ಯಾಕೆ ನಿನ್ನ ಸುಖ ಜೀವನ ಹಾಳು ಮಾಡ್ಕೊಂತಿದಿ? ನಮ್ಮ ದಣಿಯರ ಖಾಲಿ ಬೀಳು. ನಿನ್ನ ಜೀವಾರ ಉಳಿಸ್ಕೊಂಡು ಚಂದಾಗ ಪಂಚಾಯತಿ ಕೆಲಸ ನೋಡ್ಕೊ ಹೋಗ. ಕಾಡ್ಕೊಂಡ್ರೆ ಇಲ್ಲಿ ತಪ್ಪು ಮಾಡಿದ್ದು ನಿಮ್ಮ ಧಣಿ, ನಾವಲ್ಲ. ಅಲ್ರಿ, ಜನರು ಇಲೆಕ್ಷನ್ ನಿಲ್ಲೋದಕ್ಕೆ ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ನಿಂತ್ಕೊಳ್ಳೋ ಹಕ್ಕಿದೆ ಅಂದಮೇಲೆ ಅದನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಅದನ್ನ ಬಿಟ್ಟು ಇದನ್ನ ತಡದೇ ತೀರಿಸ್ತೀನಿ ಅಂತ ಮುಂದೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬೂಟ್ ಕಾಲ್ದ ಒದ್ದು ನಿಮ್ಮನ್ನ ಒಳಗೆ ಹಾಕ್ಬೇಕಾಗುತ್ತೆ. ಅದು ಕೂಡ ನೆನಪಿನಲ್ಲಿಟ್ಕೊಳ್ಳಿ. ಕೊಪ್ಪಿದ ಹೇಳಿ, ಕೇವಲ ಒಂದು ಹಳ್ಳಿಯ ಗ್ರಾಮ ಪಂಚಾಯಿತಿಗಷ್ಟೇ ಅಧಿಕಾರವಿರುವ ನಿನಗೆ ಇಷ್ಟು ಅಹಂಕಾರ ಇರಬೇಕಾದರೆ ಇನ್ನು 40 ಹಳ್ಳಿಗಳಿಗೆ MLA ಆಗಿ ಮೆರೆಯುತ್ತಿರುವ ಈ ಆದಿಶೇಷನಿಗೆ ಇನ್ನೆಷ್ಟಿರಬೇಡ. ನೋಡು, ಈಗ ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಇವರಿಗೆ ಬಂದ ಗತಿ ನಿನಗೂ ಬರುತ್ತೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗ. ಸೊಕ್ಕಿನ ಶಿಖಾಮಣಿಯೇ, ಈ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಅಣ್ಣನನ್ನು ಕಂಡರೆ ಸೆಲ್ಯೂಟ್ ಹೊಡಿತಾರೆ. ಅಂತಹದ್ರಲ್ಲಿ ನೀನು ಹೇಳಿದ ಹಾಗೆ ಕೇಳುವುದಕ್ಕೆ ಅವರೇನು ನಿಮ್ಮಪ್ಪನ ಮನೆಯ ಸಂಬಂಧಿಕರು ಎಂದು ತಿಳಿದಿರುವೆಯಾ? ನೋಡು, ನಮ್ಮ ವಿಷಯದ ಬಗ್ಗೆ ತಲೆ ಹಾಕಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಪ್ರಿಯ, ದಯವಿಟ್ಟು ಇಂಥವ್ರು ಎದುರು ಹಾಕೊಳ್ಳೋದು ಸರಿಯಲ್ಲಮ್ಮ. ನಡಿಲಿಂದ ಹೊರಟೋಗೋಣ. ಇಲ್ಲಕ್ಕ, ನಾನೊಬ್ಬಳೇ ಮಾತ್ರ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗೋದೇ ಇಲ್ಲ. ಹೋಗುವಾಗ ನಾನು ನಿನ್ನನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಏನೆಂದ? ಜೊತೆಯಲ್ಲಿ ಇವಳನ್ನು ಕರೆದುಕೊಂಡು ಹೋಗುತ್ತೀಯಾ? ಈ ಆದಿಶೇಷನ ಕೋಟೆಯ ಒಳಗೆ ಒಂದು ಸಾರಿ ಬಂದು ಹಿಂತಿರುಗಿ ಹೋಗುವುದು ಅಷ್ಟು ಸುಲಭದ ಮಾತು ಅಲ್ಲ. ಅದು ಹೇಗೆ ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೀಯಾ ನಾನು ನೋಡುತ್ತೇನೆ. ಏ ನರಸಿಂಹ, ನರಸಿಂಹ, ಗಣಿ ಹೇಳಿದನಿ, ಅದೇನಂತ ಹೇಳಿ ಮೊದಲು ಇವರನ್ನು ಕಟ್ಟಿ ಹಾಕು. ನೋಡಿ ಸಾವ್ಕಾರೆ, ನೀವು ನಮ್ಮಿಬ್ಬರನ್ನ ಕಟ್ಟಿ ಹಾಕಿ ದೊಡ್ಡ ತಪ್ಪು ಮಾಡ್ತಿದ್ದೀರಿ. ಈ ವಿಷಯ ಏನಾದ್ರೂ ನಮ್ಮ ವಿಷ್ಣುಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ರಕ್ತದ ಓಕಳನ್ನು ನಡೆದು ಬಿಡುತ್ತೆ. ನೆನಪಿಟ್ಕೊಳ್ಳಿ. ಬಂಡ ಬಲಿವಾರಿಗಿದ್ದೀಯೆ. ಆ ವಿಷ್ಣು ಬಂದು ಕಾಪಾಡಲಿಕ್ಕೆ ಅವನೇನು ನಿನ್ನ ಸೋದರ ಮಾವನ? ಇಲ್ಲ, ಅವನು ಇಟ್ಟುಕೊಂಡಿರುವ ನೀನು ಸೋಳೆನಾ? ಮುಚ್ಚ ಬಾಯಿನ. ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಾಳೆ ನನ್ನ ವಿಷ್ಣುವನ ಕೈ ಹಿಡಿದು ನಮ್ಮ ಮನೆಗೆ ಸೊಸೆಯಾಗುವಳು, ಅಂದ್ರೆ ನಮ್ಮ ವಿಷ್ಣುವನ ಹೆಂಡತಿ ಆಗುವಳು. ಏನಂದ? ಇವಳು ನಿಮ್ಮ ಮನೆ ಸೊಸೆ ಆಗೋಳ? ಹಾಗಾದರೆ ನಮ್ಮೂರಿನ ಗ್ರಾಮ ಪಂಚಾಯಿತಿ ಕೆಲಸ ಮಾಡಲು ಬಂದಿದ್ದಾಳೋ ಅಥವಾ ಕಂಡವರ ಜೊತೆಗೆ ಮನೆಗೆ ಮಕ್ಕಳನ್ನು ಆಡೆಯಲು ಬಂದಿದ್ದಾಳೋ? ಈಗ ನಮ್ಮೂರು ಹೆಣ್ಮಕ್ಳ ಹಡ್ದದ್ದು ಸಾಕಾಗೈತಿ. ಮತ್ತ ನೀನು 10-12 ಹಡದು ನಮ್ಮೂರು ಗ್ರಾಮ ಪಂಚಾಯತಿನ ಏನು ಅಂಗನವಾಡಿ ಮಾಡ್ಬೇಕಂತ ಮಾಡಿ ಏನು ಬೇಯವ್ವ ಹೆಂಗ ರೀ ಕಾಡ್ಕೊಂಡ್ರೆ ಮುಚ್ಚ್ರಿ ಬಾಯಿನ. ನೋಡಿ, ಇಷ್ಟು ಹೊತ್ತು ತನಕ ನೀವು ವಯಸ್ಸಿನ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತೀರಿ. ನೀವು ಒಬ್ಬ ಹೆಣ್ಣಿನ ತಂದೆ ಆಗಿ ಇನ್ನೊಂದು ಹೆಣ್ಣಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನೀವು ದೊಡ್ಡವರು ಅನ್ನೋದನ್ನ ನೋಡದೆ ನಿಮ್ಮ ಮುಖದ ಮೇಲೆ ಕ್ಯಾನ್ಸರ್ ಉಳಿಬೇಕಾಗುತ್ತೆ. ನೆನಪಿಟ್ಕೊಳ್ಳಿ. ಆಕು ಬಾಯಿ ಮುಚ್ಚಲೆ ಕೊಪ್ಪಿದ ಕುರಿಯೇ, ಹಿಂದೆ ಈ ಕಾಳಿಂಗ ಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋದ ಕಪ್ಪೆ ಮರಿ ನೀನು. ಈಗ ಅದನ್ನೇ ತಲೆಯಲ್ಲಿಟ್ಟುಕೊಂಡು
ಮತ್ತೆ ಈ ಕಾಳಿಂಗ ಸರ್ಪದ ಹುತ್ತದೊಳಗೆ ಹಾರಿ ಬಂದು ಸಿಕ್ಕಾಕಿಕೊಂಡಿದ್ದೀಯ ಅಂದ್ರೆ ಈ ನಿನ್ನ ದೇಹವನ್ನು ಕಚ್ಚಿ ಕಚ್ಚಿ ತಿನ್ನುವುದೇ ಸಲಗನ ಉದ್ದೇಶ. ಸಲಗ ಕತ್ತರಿಸುವ ಈ ನಿನ್ನ ಕೆಟ್ಟ ಕೈಗಳನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ, ಎಚ್ಚರ. ಕಚಡ ನನ್ನ ಮಕ್ಕ, ನಮ್ಮ ಮೇಲಿನ ಶೇಡಿಗಾಗಿ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಗಂಡಸ್ತನ ತೋರಿಸುತ್ತಿದ್ದೀರಲ್ಲ, ಕಚಡ ನನ್ನ ಮಕ್ಕಳ. ನೀವು ಒಬ್ಬ ಗಂಡಸರ ತಾಕತ್ತಿದ್ರೆ ಈಗ ಬಂದಿದ್ದೀರಲ್ಲ, ಈಗ ತೋರಿಸಿ ನಿಮ್ಮ ಗಂಡಸ್ತನವನ್ನು. ವಿಷ್ಣು, ಗಂಡಸು ಗಂಡಸು ಎಂದು ಏಕೆ ಗಂಟಲು ಹರಿಯುವಾಗ ಚೀರಿಕೊಳ್ಳುತ್ತಿರುವಿ? ನೀನು ಗಂಡಸು ಎಂದು ತೋರಿಸಬೇಕಾದರೆ ಮುಂದೆ ನಿನಗೆ ಹೆಂಡತಿಯಾಗುವ ಈ ಹೆಣ್ಣಿನೊಂದಿಗೆ ತೋರಿಸು. ಅದನ್ನು ಬಿಟ್ಟು ಈ ಕಬ್ಬಿಣದ ಕೊಡ್ಲಿಯನ್ನು ಹಿಡಿದು ನಾನು ಗಂಡಸು ಎಂದು ಹೋರಾಡಿದರೆ ಅದೇ ಕೊಡ್ಲಿಯಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾವು ಸಾಕಿರುವ ನಾಯಿ ನರಿಗಳಿಗೆ ಹಾಕಬೇಕಾಗುತ್ತದೆ. ಎಚ್ಚರ ಮಗನೇ, ನನಗೆ ಎತ್ತರ ಹೇಳುವ ಬಚ್ಚ ನನ್ನ ಮಗನೇ. ಮಾಡಿಕೊಂಡ ಹೆಂಡತಿಯ ಮುಂದೆ ತೋರಿಸು ನಿಜವಾದ ಗಂಡಸ್ತನವರಲ್ಲಿ ಕಪಿಯೇ. ಒಂದು ಗಂಡಿಗೆ ಇನ್ನೊಂದು ಗಂಡು ಎದೆಗೆ ಎದೆ ಕೊಟ್ಟು ನಿಂತು ಅವರ ತಾಕತ್ತನ್ನು ತೋರಿಸುವುದೇ ನಿಜವಾದ ಗಂಡಸ್ತನ. ನೀವು ಕಟಾರಿ ವೀರರು ಎಂದು ಹೇಳಿದಾಕ್ಷಣ ನಿಮಗೆ ಹೆದರಿ ಶರಣುವುದಕ್ಕೆ ನಾನೇನೋ ಉತ್ತರ ಕುಮಾರ ಎಂದು ತಿಳಿದುಕೊಂಡಿರುವೆಯ? ಸಂಕಷ್ಟದಲ್ಲಿ ಸಿಲುಕಿದವರು ಒಮ್ಮೆ ವಿಷ್ಣು ಎಂದು ಕೂಗು ಹಾಕಿದರೆ ಸಾಕು. ಅವರ ರಕ್ಷಣೆಗಾಗಿ 10 ಅವತಾರವನ್ನು ಎತ್ತಿ ಬಂದ ವಿಷ್ಣು ಪಡೆಯುವನು ಅವತಾರದ ವಿಷ್ಣು ಅವತಾರ. ಹೇ ವಿಷ್ಣು, ಆಜ್ಞೆಯ ಪಥದಲ್ಲಿ ಅವತರಿಸಿ ಬಂದ ಈ ಆದಿಶೇಷನ ಎದುರು ಅವತಾರದ ಪೌರುಷದ ಕಥೆ ಹೇಳುತ್ತಿರುವೆ ಆ ಮಗನೇ. ನಿನ್ನಂತ ಎಷ್ಟೋ ಅವತಾರ ಪುರುಷರನ್ನು ಈ ಆದಿಶೇಷನ ಮುಂದೆ ಸೆದೆ ಬಡಿದು ಹೋಗಿದ್ದಾರೆ. ಅಂತದ್ರಲ್ಲಿ ಅವತಾರದ ಕಥೆ ಹೇಳಲು ಬಂದಿದ್ದೀಯಾ? ನೋಡು, ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿಮ್ಮ ಹೆಣಗಳು ಒಂದೊಂದಾಗಿ ಬೀಳುತ್ತಲೇ ಇರುತ್ತವೆ. ಯಾಕೆ ನಿನ್ನ ಜೀವ ಉಳಿಸಿದ್ದಿ? ಚಂದಾಗ ನೀನು ಬಾಳೆ ಮಾಡ್ಕೊಂಡು ಹೋಗ. ಸುಮ್ಮನೆ ಯಾಕೆ ನಿನ್ನ ಬಂಗಾರದ ಜೀವನ ಹಾಳು ಮಾಡ್ಕೊಂತಿದ್ದಿ? ದುಡ್ಡು ಎಷ್ಟು ಬೇಕು ಅಷ್ಟು ಕೇಳ, ಕೊಡ್ತೇವೆ. ನೋಡು ವಿಷ್ಣು, ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡರೆ ನೀವು ಬದುಕುತ್ತೀರಾ, ಇಲ್ಲದಿದ್ದರೆ ಈ ಯುವಕರ ಸುಮ್ಮನೆ ಕೈ ಇರಬೇಕು, ನರಳೆ ಕಾಣುತ್ತೀರಾ ಮಗನೇ. ಕಪಿಗಳೇ, ಕೇವಲ ನಮ್ಮ ಅಣ್ಣನ ಹೆಸರು ಕೊಟ್ಟಿದ್ದಕ್ಕೆ ಮಾತ್ರ ನೀವು ಈ ರೀತಿ ಹೆದರುತ್ತಿದ್ದೀರಾ ಎಂದರೆ, ನೀವು ಹೆದರಿದ್ದೀರಾ ಎಂದರೆ ನಾವು ಗೆದ್ವಿ ಅಂತಾನೆ ಅರ್ಥ. ನಾವು ಗೆದ್ರೆ ನೀವು ಸೋತ್ರಿ ಅಂತಾನೆ ಅರ್ಥ. ಇದು ಕಂಡ್ರು ಈ ಅನ್ನದಾತನಿರುವ ತಾಕತ್ತು ಅಂದ್ರೆ. ಅನ್ನದಾತ ವಿಷ್ಣು, ನಿಮ್ಮಂತ ಎಷ್ಟು ಅನ್ನದಾತರನ್ನು ನಮ್ಮ ಮನೆಯ ಜೀರ್ಣತಾಳಾಗಿಟ್ಟುಕೊಂಡಿರುವ ಈ ಕುಬೇರನಿಗೆ ಸವಾಲು ಹಾಕಿ ಮಾತನಾಡುವಷ್ಟು ಸೊಕ್ಕು ಬಂದಿದ್ದ ನಿನಗೆ? ಇದೇ ರಾಜಕೀಯದಲ್ಲಿ ಸೋಲಿಲ್ಲದ ಸರ್ದಾರರಿಂದ ಬಿರುದು ಪಡೆದು ಸರ್ಕಾರವನ್ನೇ ನಮ್ಮ ಹಿಡಿತದಲ್ಲಿಟ್ಟುಕೊಂಡಿರುವ ಈ ಪ್ರಳಯಾಂತಕನಿಗೆ ಸೋಲಿನ ರುಚಿ ತೋರ್ತೀಯ ಮಗನೇ. ಈ ನಮ್ಮಣ್ಣ ಆದಿಶೇಷ ಎಂದರೆ ಸರ್ಕಾರವೆಂದರೆ ಆದಿಶೇಷ ಎಂದು ನೆನಪಿನಲ್ಲಿಟ್ಕೊಂಡು ಮಾತಾಡ. ಮುಚ್ಚ ಬಾಯಿ ರಾಜಕೀಯದ ನಾಯಿ, ಮುಚ್ಚ ಬಾಯಿ ರಾಜಕೀಯದ ನಾಯಿ. ನಿನ್ನಂತ ಕೆಟ್ಟ ರಾಜಕಾರಣಗಳು ತುಂಬಿಕೊಂಡಿರುವ ಈ ಸರ್ಕಾರಕ್ಕೆ ಗೊತ್ತು ಈ ಅನ್ನದಾತರ ತಾಕತ್ತು. ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ತುಂಬಿಕೊಂಡಿರುವ ಈ ಸರ್ಕಾರಕ್ಕೆ ಗೊತ್ತು ಈ ಅನ್ನದಾತನ ತಾಕತ್ತು. ಇದೇ ರೈತರಿಗೆಂದು ಸರ್ಕಾರದಿಂದ ಮಂಜೂರಾದ ಕೋಟಿ ಕೋಟಿ ಹಣವನ್ನು ಸೆಟಲ್ಮೆಂಟ್ ಮಾಡಿಕೊಳ್ಳುವ ನಿಮ್ಮಂತ ಕೆಟ್ಟ ರಾಜಕಾರಣಿಗಳಿಗೆ ಗೊತ್ತು ಈ ಅನ್ನದಾತನ ತಾಕತ್ತು.
ನೀನೊಬ್ಬ ಸಾಧಾರಣ ರೈತ, ಸಿಕ್ಕಾಪಟ್ಟೆ ಮಾತನಾಡಿ ನಾನು ಒಂದು ಸಾರಿ ಮನಸ್ಸು ಮಾಡಿದರೆ ನೀನು ಇರುವುದಿಲ್ಲ, ನಿನ್ನ ಪೈಲು ಇರುವುದಿಲ್ಲ, ಚಿಂದಿ ಚಿಂದಿ ಮಾಡಿಬಿಡುತ್ತೇನೆ ಮಗನೇ. ನೋಡ್ತೀಯಾ, ನಾಳೆ ನೀವು ಸತ್ತರೆ 4 ಜನ ಹೂಳುವುದಕ್ಕೂ ಇರಬಾರದು, ಹಾಗೆ ಮಾಡಿಬಿಡ್ತೀನಿ ಮಕ್ಕಳ. ನೋಡ್ತೀಯಾ? ಯಾಕಪ್ಪ ಚುನಾವಣೆ ನಿಂತ್ಕೊಂಡೆ, ಯಾಕಪ್ಪ ಇವ್ರನ್ನ ಎದುರು ಹಾಕೊಂಡೆ ಅಂತ ಪ್ರತಿ ಕ್ಷಣ ಪ್ರತಿ ದಿನ ಒಂದೊಂದು ರಾತ್ರಿನೂ ಕೂಡ ನಿದ್ದೆ ಮಾಡದೆ ಒದ್ದಾಡಬೇಕು, ಹಾಗೆ ಮಾಡ್ತೀನಿ ಮಕ್ಕಳ. ನೋಡ್ತೀಯಾ? ವಿಷ್ಣು, ನಮ್ಮ ತಡೆಯವರೆಗೆ ಮನೆ ಬಂದು ನಮಗೆ ಹಾರಾಡೋದು ಸೊಕ್ಕು ಬಂದಿತ್ತ ಮಗನೇ. ಸೊಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಶತ್ರುಗಳು ರಕ್ತ ಕುಡಿಯುವ ಹಾಗೆ ಈ ನರಸಿಂಹ ಆ ಭಕ್ತ ಪ್ರಹ್ಲಾದನ ಮತ್ತೆ ಶರಣಾಗಿರಬಹುದು. ಆದ್ರೆ ಈ ಉಗ್ರ ನರಸಿಂಹ ಶತ್ರುಗಳ ರಕ್ತ ಇದೆ ಬೆಗೆದು ರಕ್ತವನ್ನು ಕುಡಿದು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಹೊತ್ತೊಯ್ಯಬೇಕಾಗುತ್ತಿದೆ. ಯಾತ್ತರ ಮಗನೇ, ಏ ಕಂದ್ರಿ ನಾಯಿನ ಮಗನೇ, ಅವರನ್ನು ಮುಟ್ಟುವುದಕ್ಕಷ್ಟೇ ಏ ಕಪಿ, ಈ ದೇವತೆಗಳ ಮೇಲೆ ಕೈ ಹಾಕುವ ಮೊದಲು ಎದುರಿಗಿರುವ ಈ ನಂದಿನ ಒಂದು ಗಾಡಿ ಮುಟ್ಟಿ ನೋಡು. ನೋಡ್ತೀಯಾ? ದಿನ ಬೆಳಗಾದ್ರೆ ಎತ್ತಿನ ಗಾಡಿಯನ್ನು ಓಡಿಸುವ ಕೈಗಳು ಇವು. ನಿನ್ನ ಹಾಗೆ ಮತ್ತೊಬ್ಬರ ಮುಂದೆ ಕೈ ಕಟ್ಟುವುದಿಲ್ಲ, ತಲೆ ಬಗ್ಸುವುದೂ ಇಲ್ಲ. ನಮ್ಮ ಮನೆಯ ಆಳುಗಳ ಮೇಲೆ ಕೈ ಮಾಡುವಷ್ಟು ದೊಡ್ಡವನಾಗಿ ಬಿಟ್ಟಿಯ ದರುವೇಶಿ ನನ್ನ ಮಗನೇ. ಈ ನನ್ನ ಕೈಯಲ್ಲಿರುವ ರಿವಾಲ್ವರ್ನ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಒಂದೇ ಒಂದು ಗುಂಡು ನಿನ್ನ ಎದೆಗುಂಡಿಗೆಯನ್ನು ಸೀಳಿ ಹಾಕಿ ರಕ್ತದ ಮಡಿಲಿನಲ್ಲಿ ಬಿದ್ದು ಒದ್ದಾಡಿ ಸಾಕಿಯ ಮಗನೇ ಜೋಕೆ. ಬಿಡಿ, ದಯವಿಟ್ಟು ಅವನಿಗೆ ಏನು ಮಾಡಬೇಡಿ, ಅವನನ್ನು ಬಿಟ್ಟುಬಿಡಿ. ಹಾಗಾದರೆ ಕೊಟ್ಟಿರುವ ನಿಮ್ಮ ಹೆಸರನ್ನು ಹಿಂದಕ್ಕೆ ಪಡೆದುಕೊಂಡು ಹೊರಟು ಹೋಗಿ ಇಲ್ಲಿಂದ. ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು. ಏ ಸಲಗ, ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ನಾವೇನು ನಿಮ್ಮ ಅಪ್ಪನ ಮನೆ ಅನ್ನೋದು ಬೆಳೆದಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿ ಪ್ರಗತಿಪರ ರೈತನೆಂದು ಹೆಸರು ಮಾಡಿರುವ ಆ ಶಿವಣ್ಣನ ತಮ್ಮ ವಿಷ್ಣು ಇವನು. ನಿಮ್ಮ ಹಾಗೆ ಬಡವನ ರಕ್ತವನ್ನು ಹೀರಿ ಬದುಕುತ್ತಿರುವ ನರ ರಾಕ್ಷಸರಲ್ಲ. ನೋಡು, ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರೋ ಫೈಲನ್ನು ವಾಪಸ್ ತೆಗೆದುಕೊಳ್ಳೋ ಮಾತೇ ಇಲ್ಲ. ಯಾರು ಬಿಡಲಿ ತಮ್ಮ, ನೀ ತಕೊಳ್ಳೋದು ನಾಳೆ ಇಲೆಕ್ಷನ್ ಆದ್ಮೇಲೆ ಗೊತ್ತಾಗತಿ. ಅಲ್ಲಪ್ಪ ತಮ್ಮ, ರಾಜಕೀಯ ಮಾಡಕ ಬುದ್ಧಿ ಇದ್ರೆ ಅಷ್ಟ ನಡೆಯಲ್ಲ, ಅದಕ್ಕ ಕೋಟಿ ಕೋಟಿ ಹಣ ಬೇಕು. ಅದು ನಮ್ಮ ಯಜಮಾನ್ರ ಮುಂದ. ಏ ತಮ್ಮ, ನಿನ್ನ ಆಟ ಏನ್ ನಡೀತೈತಿಲಿ? ಯಜಮಾನ ಯಾರು ಯಜಮಾನ? ಬಡವನ ರಕ್ತವನ್ನು ಹೀರಿ ಬದುಕುತ್ತಿರುವ ಈ ಆದಿಶೇಷ ಒಬ್ಬ ಯಜಮಾನನ. ಬದುಕಿರುವಾಗಲೇ ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ರಾಜಕೀಯದ ಗದ್ದುಗೆಯನ್ನು ಏರುವ ಈ ಆದಿಶೇಷ ಒಬ್ಬ ಯಜಮಾನನ. ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮುಂದೊಂದು ದಿನ ಅವನು ಕಾಣದಿದ್ದಾಗ ಅವನ ಪ್ರೀತಿಯನ್ನು ಜನರು ಕಣ್ಣೀರಿನಲ್ಲಿ ಕಾಣುತ್ತಾರಲ್ಲ, ಅವನು ಕೊಡೋ ನಿಜವಾದ ಯಜಮಾನ ಅಂದ್ರೆ. ಪಾಪ ಅದೆಷ್ಟೋ ಅನಾಥ ಮಕ್ಕಳನ್ನು ಸಾಕಿ ಸಲುವಿ ನಿಮ್ಮಂತ ದುರ್ಜನದ ಮಕ್ಕಳನ್ನು ಹೆತ್ತಿರುವ ತಂದೆ ತಾಯಿಗಳಿಗೆ ವೃದ್ಧಾಶ್ರಮವನ್ನು ಕಟ್ಟಿಸಿ ಅದನ್ನು ಪ್ರಚಾರ ಮಾಡದೆ ಹೋದರೂ ಕೂಡ ಮನಸ್ಸಿನಲ್ಲಿ ಮರೆಯದ ಮಾಣಿಕ್ಯನಾಗಿ ಉಳಿದುಕೊಂಡರಲ್ಲ, ಇದೇ ನಮ್ಮ ಈ ಕನ್ನಡದ ಕಂದ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ಯಜಮಾನ ಅಂದ್ರೆ. ನೋಡು, ರೈತರಿಗಾಗಿ, ರೈತರಿಗೋಸ್ಕರ, ರೈತರ ಉದ್ಧಾರಕ್ಕಾಗಿ ನಾವು ಈ ಚುನಾವಣೆಯನ್ನು ಮಾಡುತ್ತಿದ್ದೇವೆ. ಈ ಚುನಾವಣೆ ಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಸರಿ, ನಿಮ್ಮೊಂದಿಗೆ ನಿಂತು ಗೆದ್ದು ತೋರಿಸುತ್ತೇವೆ, ಬರುತ್ತೇವೆ. ಅದಕ್ಕೆಮ್ಮ ನಡೆಯಲಿ, ಹೋಗೋಣ. ಹೋಗು ಮಗನೇ ಹೋಗು. ಹರಕೆಗೆ ಬಿಟ್ಟ ಕೋಣವನ್ನು ಶೃಂಗಾರ ಮಾಡಿದಂತೆ ಈ ನಿನ್ನ ಕೊರಳಿಗೆ ಹೂ ಮಾಲೆಯನ್ನು ಹಾಕಿ ಇದೇ ಊರ ತುಂಬೆಲ್ಲ ಓಡಾಡಿಸಿ ಕೊನೆಗೆ ಹಿಡಿದು ಇದೇ ನಮ್ಮೂರಿನ ಗ್ರಾಮ ದೇವತೆಯ ಮುಂದೆ ಎಳೆಯಾಗಿ ಎಡಿಯಿಡದಿದ್ದರೆ
ನನ್ನ ಹೆಸರು ಆದಿಶೇಷನೇ ಅಲ್ಲವೆಂದು ತಿಳಿದುಕೋ. ಅಣ್ಣ, ಇಂಥ ಹುಚ್ಚು ಹಿಡಿದ ನಾಯಿಗಳನ್ನು ನಾವು ಸುಮ್ಮನೆ ಬದುಕಲು ಬಿಟ್ಟರೆ ಮುಂದೊಂದು ದಿನ ಅವು ನಮ್ಮನ್ನೇ ಕಚ್ಚುತ್ತವೆ. ಅವು ಕಚ್ಚುವುದರೊಳಗಾಗಿ ನಾವು ಅವುಗಳನ್ನು ಕೊಚ್ಚಿ ಹಾಕಬೇಕಣ್ಣ. ಕೊಟ್ಟು ಬಿಡೋಣ ಈ ಸಲಗನಿಗೆ ಒಪ್ಪಿಗೆಯನ್ನು. ತಡ್ಕೊರಿ ತಡ್ಕೊರಿ ದಣರ, ನಿಮ್ಮ ಬಗ್ಗೆ ನೀವು ಹಗಲು 12 ತಾಸು ರಾಜಕೀಯ ಮಾಡಿದ್ರಿಗೆ ಹಿಂಗ ತಿನ್ಸಾಕ್ ಬರಾಕತ್ತಾರ ಅಂದ್ರ ದಣರ ಬದುಕಬಾರ್ದ್ರಿ. ಆ ನನ್ನ ಮಗ ಇನ್ನು ಬದುಕಬಾರ್ದ. ಒಂದಿನಾಗ ಕೊಟ್ಟು ಮಾಡ್ಬಿಡ್ರಿ, ಬಂದ್ಬಿಡ್ತಾನೆ ಕೆಲ್ಸಾನ. ನಡ್ರಿ ದಣರ, ಇದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡ್ರಿ. ನಡ್ರಿ